ಹಬ್ಬಬ್ಬ ಈ ತರ ಟ್ವಿಸ್ಟ್ ಎದುರಾಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಹೌದು, ಈಗ ಸದ್ಯಕ್ಕೆ ತಿಲಕ್ ಇಲ್ಲ. ತಿಲಕ್ ಇಲ್ಲ ಅನ್ನುವಂತ ಒಂದು ಸತ್ಯ ಯಾವ ರೀತಿ ಹೇಳ್ಬೇಕು ಅಂತ ಮನೆಯವರಿಗೆ ಅರ್ಥ ಆಗ್ತಿಲ್ಲ. ಪವಿತ್ರ ಈ ಕಡೆ ಮದುವೆಗೆ ರೆಡಿಯಾಗಿ ಕೂತಿದ್ದಾಳೆ. ಆದ್ರೆ ಇಲ್ಲಿ ತಿಲಕ್ನ ಒಂದು ಏನಿರುತ್ತೆ ಬಾಡಿಯನ್ನ ದೇವ್ ತಗೊಬಂದಂತ ಟೈಮ್ ಇದೆಯಲ್ಲ, ಆಗ ಜನರು ಸಹ ಕಣ್ಣೀರ್ ಹಾಕ್ತಾರೆ. ಆ ತರ ಒಂದು ಎಮೋಷನ್ ಸಂಚಿಕೆ ಮಹಾ ತಿರುವು ಕೂಡ ಎದುರಾಗಿದೆ. ಹೌದು, ಇನ್ಮೇಲೆ ತಿಲಕ್ ಪಾತ್ರ ಇರೋದಿಲ್ಲ. ತಿಲಕ್ ಪಾತ್ರಧಾರಿಯ ಯಶಸ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. 2 ತಿಂಗಳಾಯ್ತು ಧಾರಾವಾಹಿ ಸ್ಟಾರ್ಟ್ ಆಗಿ. ಈ ಒಂದು ಪಾತ್ರ ಅಂತ್ಯ ಆಗಿದೆ. ಅಸಲಿಗೆ ಇದನ್ನ ಮಾಡಿಸಿದ್ದಾದ್ರೂ ಯಾರು? ಮುಂದೆ ಹಾಗಾದ್ರೆ ಪವಿತ್ರನನ್ನ ಯಾರು ಮದುವೆ ಆಗ್ತಾರೆ? ಸೊ ಎಲ್ಲ ಮಹಾ ತಿರುವು ಅಂತ ಹೇಳ್ಬೋದು. ಹೀಗಾಗಿ ತಿಲಕ್ ಮಲ್ಕೊಂಡಿರುವುದನ್ನ ನೋಡುತ್ತಲೇ ಕುಸಿದು ಬೀಳ್ತಾರೆ ಪವಿತ್ರ. ಪವಿತ್ರ ಮುಂದಿನ ಒಂದು ತಿರುವು ಏನಾಗುತ್ತೆ ಅಂತ ಈಗ ಜನರಿಗೆ ಬಹಳಷ್ಟು ಕುತೂಹಲ, ನಿರೀಕ್ಷೆಯು ಕೂಡ ಜಾಸ್ತಿ ಆಗ್ತಾ ಇದೆ. ದೇವ್ ಅಂತೂ ಕಂಪ್ಲೀಟ್ ಆಗಿ ಕಣ್ಣೀರ್ ಹಾಕ್ತಾ ಇದ್ದಾನೆ. ಸೊ ಈಗ ಈ ರೀತಿಯ ಒಂದು ಟ್ವಿಸ್ಟ್ ಬಂದಿದ್ದು ಜನರು ಕೂಡ ಬಹಳಷ್ಟು ಕಾತುರದಿಂದ ನೋಡ್ತಾ ಇದ್ದಾರೆ. ಒಳ್ಳೆ TRP ಸಹ ಮೇಂಟೈನ್ ಆಗ್ತಿದೆ. ಪ್ರತಿ ದಿವಸ ರಾತ್ರಿ 10 ಗಂಟೆಗೆ ಒಂದು ಧಾರಾವಾಹಿ ಬರುತ್ತೆ. ಮದುವೆಯ ಸಂಚಿಕೆಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸಖತ್ತಾಗಿ ಫನ್ ಆಗಿ ಡ್ಯಾನ್ಸ್ ಸಹ ಮಾಡ್ತಾ ಇದ್ರು ಅಣ್ಣಯ್ಯ ತಮ್ಮಯ್ಯ. ಪ್ರೀತಿಯಿಂದ ಯಾವಾಗ್ಲೂ ಅಣ್ಣಯ್ಯ ಅಂತ ತಿಲಕ್ ಕರೀತಾ ಇದ್ದ. ತಿಲಕ್ ಕೂಡ ಅಷ್ಟೇನೆ ಪ್ರೀತಿಯಿಂದ ಬಹಳಷ್ಟು ಅಣ್ಣಯ್ಯನನ್ನ ನೋಡ್ಕೋತಾ ಇದ್ದ. ಅಣ್ಣಯ್ಯಗೆ ಬಹಳಷ್ಟು ಇಷ್ಟ ತಮ್ಮಯ್ಯ ಅಂದ್ರೆ. ಸೊ ಎಲ್ಲ ಟ್ವಿಸ್ಟ್ ಸಂಚಿಕೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಕೂಡ ತಿಲಕ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.